ನಮಸ್ತೆ ಎಲ್ಲರಿಗೂ. ಇವತ್ತು ನಾನು ಚಿಕನ್ ಕಬಾಬ್ ಮನೆಯಲ್ಲಿನೇ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಅಂದರೆ ರೆಡಿಮೇಡ್ ಮಿಕ್ಸ್ ಇಲ್ಲದೇ ಮನೆಯಲ್ಲೇ ಮಿಕ್ಸ್ ರೆಡಿ ಮಾಡಿಕೊಂಡು ಮಾಡೋದನ್ನು ತುಂಬ ಚೆನ್ನಾಗಾಗುತ್ತೆ. ತುಂಬ ರುಚಿಯಾಗಿ ಕ್ರಿಸ್ಪಿಯಾಗಿ, ಒಳಗೆ ಸಾಫ್ಟು ಹೊರಗೆ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಾಗುತ್ತೆ. ಮತ್ತು ನಾನು ತೋರಿಸೋ ಅಳತೆಯಲ್ಲಿ ಸರಿಯಾಗಿ ಮಿಕ್ಸ್ ರೆಡಿ ಮಾಡಿಕೊಂಡ್ರೆ ಸ್ವಲ್ಪ ಕೂಡ ಬಾಣಲೆಗೆ ಅಂಟದೆ ಕೋಟಿಂಗ್ ಬಿಡದೇ ಮಾಡೋದು ಹೇಗೆ ಅಂತ ನಾನು ತೋರಿಸ್ತಾ ಇದ್ದೀನಿ. 1 kg ಚಿಕನ್ಗೆ ಸರಿಯಾದ ಅಳತೆಯಲ್ಲಿ ಹೇಗೆ ಮಾಡಬೇಕಂತ ನಾನು ತೋರಿಸ್ತೀನಿ. ತುಂಬ ಚೆನ್ನಾಗಾಗುತ್ತೆ ಇದು. ಅಜಿನೋಮೋಟೊ ಏನೂ ಹಾಕಿಲ್ಲ, ನಾನು ಕಲರ್ ಕೂಡ ಹಾಕಿಲ್ಲ. ಚಿಕನ್ ಕಬಾಬ್ ಮಾಡೋದಕ್ಕೆ ಮೊದಲಿಗೆ ನಾನು ಮಸಾಲ ರೆಡಿ ಮಾಡ್ತೀನಿ. ಅದಕ್ಕೆ ಕಾರ್ನ್ಫ್ಲೋರ್ 2 ಸ್ಪೂನು, ಮೈದಾ ಹಿಟ್ಟು 2 ಸ್ಪೂನು, ಅಕ್ಕಿ ಹಿಟ್ಟು 2 ಸ್ಪೂನು, ಮತ್ತು ಖಾರದ ಪುಡಿ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಬೋದು. ಅರಿಶಿನ ಪುಡಿ 1/2 ಸ್ಪೂನು, ಕಾಳು ಮೆಣಸಿನ ಪುಡಿ 1/2 ಸ್ಪೂನು, ಗರಂ ಮಸಾಲ ಪುಡಿ 1/2 ಸ್ಪೂನು, ಜಿಂಜರ್ ಗಾರ್ಲಿಕ್ ಪೇಸ್ಟ್ 1 ಸ್ಪೂನು, ರುಚಿಗೆ ತಕ್ಕಷ್ಟು ಉಪ್ಪು. ಇದ್ರ ಜೊತೆಗೆ ನೀವು ಹುಳಿ ಇಷ್ಟಪಡೋದಾದರೆ ಅರ್ಧ ನಿಂಬೆಹಣ್ಣಿನ ರಸ ಹಾಕ್ಬೋದು. ಮತ್ತು 2 ಮೊಟ್ಟೆ, 1 kg ಚಿಕನ್ಗೆ 2 ಮೊಟ್ಟೆ ಹಾಕ್ತಾಯಿದ್ದೀನಿ ನಾನು. ಇದನ್ನು ಸರಿಯಾಗಿ ನಾನು ಕಲಿಸ್ಕೊತೀನಿ. ಕಲರ್ ಬರೋದಕ್ಕೆ ನಾನು ಬ್ಯಾಡಗಿ ಮೆಣಸಿನ ಪುಡಿ ಯೂಸ್ ಮಾಡಿದ್ದೀನಿ. ಯಾವುದೇ ಕಲರ್ ಆ್ಯಡ್ ಮಾಡ್ತಾ ಇಲ್ಲ, ಅಜಿನೋಮೋಟೊ ಕೂಡ ಆ್ಯಡ್ ಮಾಡ್ತಾ ಇಲ್ಲ. ಹೀಗೆ ಸ್ವಲ್ಪ ನೀರು ಹಾಕಿ ಸರಿಯಾಗಿ ಹದದಲ್ಲಿ, ತುಂಬ ನೀರು ಮಾಡಬೇಡಿ. ಮತ್ತು ಚಿಕನನ್ನು ಸ್ವಲ್ಪ ನೀರಿಲ್ಲದಂಗೆ ತೆಗೆದಿಟ್ಕೋಬೇಕು. ನಾನು ಚೆನ್ನಾಗಿ 2-3 ಸಲ ತೊಳೆದ್ಬಿಟ್ಟು ಇಟ್ಟಿದ್ದೀನಿ ಚಿಕನ್ನು. ಸ್ವಲ್ಪ ನೀರಿರಬಾರ್ದು ಚಿಕನಲ್ಲಿ, ಆ ರೀತಿ ನೋಡಿ ಚಿಕನ್ ಹಾಕಿಬಿಟ್ಟು ಇದನ್ನು ಸರಿಯಾಗಿ ಕಲಿಸ್ಬಿಟ್ಟು ಅಟ್ಲೀಸ್ಟ್ 1 ಗಂಟೆ ಆದರೂ ಇದು ಇಡಬೇಕು. ಆವಾಗಲೇ ಇದು ಒಳಗೆ ಸಾಫ್ಟಾಗಿ ಬೇಯುತ್ತೆ, ಹೊರಗೆ ಕ್ರಿಸ್ಪಿಯಾಗಿರುತ್ತೆ. ರುಚಿ ಚೆನ್ನಾಗಿ ಬರಬೇಕು. ಸಾಫ್ಟಾಗಿ ಬೇಯಬೇಕಂದ್ರೆ 1 ಗಂಟೆ ಆದರೂ ಇಡಬೇಕು. ನಿಮ್ಮ ಕೈಲಿ ಸಾಧ್ಯವಾದರೆ ಟೈಮ್ ಇದ್ದರೆ 2-3 ಗಂಟೆ ಫ್ರಿಜ್ಜಲ್ಲಿ ಇಟ್ಬಿಡಿ, ತುಂಬ ಚೆನ್ನಾಗಾಗುತ್ತೆ. ಆಮೇಲೆ ಎಣ್ಣೆ ನೋಡಿ, ಎಣ್ಣೆ ಕಾದಿದೆಯಾ ಅಂತ ನೋಡೋದಕ್ಕೆ ನಾನು ಸ್ವಲ್ಪ ಮಸಾಲ ಹಾಕಿ ನೋಡ್ತಾಯಿದ್ದೀನಿ. ಹಾಕಿದ ಕೂಡಲೇ ಇದು ಮೇಲೆ ತೇಲ್ ಬಂದರೆ ಎಣ್ಣೆ ಸರಿಯಾಗಿ ಕಾದಿದೆ ಅಂತ. ಎಣ್ಣೆ ಯಾವಾಗಲೂ ಚೆನ್ನಾಗಿ ಕಾದಿರಬೇಕು, ಆವಾಗಲೇ ಡೀಪ್ ಫ್ರೈ ಮಾಡಿ. ಕಾಯಕ್ಕೆ ಮುಂಚೆ ಹಾಕ್ಬೇಡಿ, ಎಣ್ಣೆ ಫುಲ್ ಎಳ್ಕೊಳತ್ತೆ. ಮತ್ತು ಮೀಡಿಯಮ್ ಫ್ಲೇಮಲ್ಲಿನೇ ಫ್ರೈ ಮಾಡಬೇಕು. ಹೈ ಫ್ಲೇಮಲ್ಲಿ ಫ್ರೈ ಮಾಡಬೇಡಿ, ಒಳಗೆ ಬೇಯೋದಿಲ್ಲ. ಶುರುವಿಂದನೇ ಮೀಡಿಯಮ್ ಫ್ಲೇಮಲ್ಲಿನೇ ಮಾಡಬೇಕು ಕಬಾಬು, ಆವಾಗ ತುಂಬ ಚೆನ್ನಾಗಾಗುತ್ತೆ. ನಾನು ಈಗ ಮಧ್ಯಾಹ್ನ ಕಲಸಿಟ್ಬಿಟ್ಟು ನಾನು ರಾತ್ರಿ ಮಾಡಿದ್ದೀನಿ. ಆ ರೀತಿ ನಿಮ್ಗೆ ತುಂಬ ಟೈಮ್ ಇದ್ದರೆ ಆ ರೀತಿ ಮಾಡಿ ಫ್ರಿಜ್ಜಲ್ಲಿ ಇಟ್ಬಿಡಿ. ಮ್ಯಾರಿನೇಟ್ ಮಾಡಿ ಫ್ರಿಜ್ಜಲ್ಲಿ ಇಟ್ಟು ಮಾಡಿದ್ರೆ ಇನ್ನೂ ತುಂಬಾ ಚೆನ್ನಾಗಾಗುತ್ತೆ. ಇದು 8ರಿಂದ 10 ನಿಮಿಷ ಬೇಕು ಚಿಕನ್ ಕಬಾಬ್ ಸರಿಯಾಗಿ ಬೇಯೋದಕ್ಕೆ. ರೆಡಿಮೇಡ್ ಮಿಕ್ಸ್ ಇಲ್ಲದೇನೆ ಮನೆಯಲ್ಲೇ ರುಚಿಯಾಗಿ ಈ ರೀತಿ ಮಾಡಿಕೊಂಡು ತಿನ್ನೋಡಿ. ಮಸಾಲ ನಾನು ಹೇಳಿದ್ದು ಸರಿಯಾದ ಅಳತೆಯಲ್ಲಿ ಇದೆ, ಆ ರೀತಿ ಮಾಡ್ಕೊಂಡು ನೋಡಿ, ತುಂಬ ಚೆನ್ನಾಗಾಗತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕೆಂಪಗೆ, ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ ಚಿಕನ್ ಕಬಾಬ್. ಈಗ ಇದು ರೆಡಿ ಇದೆ. ಈ ರೀತಿ ಒಂದ್ಸಲ ಮಾಡಿ ನೋಡಿ, ಪದೇ ಮಾಡ್ತೀರ, ತುಂಬಾ ಚೆನ್ನಾಗಾಗುತ್ತೆ. ನಾನು ಯಾವಾಗಲೂ ಇದೇ ಥರನೇ ಮಾಡೋದು. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.